ಇವತ್ತು ನಮ್ಮ ಜಿಲ್ಲೆಗೆ ನೀರು ಬಿಡಬೇಕಾಗಿರ್ತಕ್ಕಂಥದ್ದು ನೀರು ಇದೆ. ಎಲ್ಲಿ? ಗೋರೂರು ಡ್ಯಾಮ್ನೊಳಗೆ 18 TMC ನೀರಿದೆ. ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಿಗೂ ಬಿಡಲಿ, ನಮಗೂ ಬಿಡಲಿ. ನಮಗೂ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹೇಳಿ, ಜೂನಿಗೆ ಮಳೆಗಾಲ ಶುರುವಾಯ್ತು. ಇನ್ನು ಜೂನಾಗ ನೀರು ಬರ್ತಿದ್ದಂಗೆ ನೀರು ಎಲ್ಲ ಕಡೆಗೂ ಈ ಬೇಸಿಗೆ ಒಳಗೆ ಜನ ಅಯ್ಯೋ ಅಂತಿರಲಿಲ್ಲ, ರೈತರು ಅಯ್ಯೋ ಅಂತಿರಲಿಲ್ಲ. ನಾಗರಿಕರಿಗೆ, ರೈತರಿಗೆ ಹೇಳಿ ನೀರು ಬಿಡ್ತಕ್ಕಂಥ ಒಂದು ಪರಿಸ್ಥಿತಿ ಒಳಗೆ ನಾನೇನು ಮಾಡಿದ್ದೀನಿ, ಮೊನ್ನೆ ನನ್ನ ಮಿತ್ರನ ಕರ್ಕೊಂಡು ಇವರಿಗೆ, ಯಾರಿಗೆ, DK ಶಿವಕುಮಾರ್ಗೆ, ಉಪ ಮುಖ್ಯಮಂತ್ರಿಗೆ ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಅದೇ ಥರ ಓರಲ್ಲಾಗಿ ನಮ್ಮ ಗೃಹ ಸಚಿವರಿಗೂ ಹೇಳಿ ಬಂದಿದ್ದೀನಿ. ಈಗ ಅದಕ್ಕೋಸ್ಕರ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಾನು ಇನ್ನೊಂದು 10-12 ದಿವಸದೊಳಗೆ ಏನೋ ನೀರು ಬಿಡಲಿಲ್ಲ ಅಂದರೆ 100ಕ್ಕೆ 100 ರೂಪಾಯಿ ಉಪವಾಸ ಕುಂತ್ಕೊಳ್ತೀವಿ. ಉಪವಾಸ ಕುಂತ್ಕೊಂಡ್ರೆ ಅವಾಗೇನಾಗುತ್ತೆ, ಜನ ಎಲ್ಲರೂ ಅವರಿಗೆ ಚೀಮಾರಿ ಹಾಕ್ತಾರೆ. ಅದು ಒಳ್ಳೆಯದಲ್ಲ. ಮಾಡಬೇಕಾಯ್ತು ಇಷ್ಟೊತ್ತಿಗೆ. ನನಗನ್ಸುತ್ತೆ ಏನಕ್ಕೆ ಇಲ್ಲಿವರೆಗೂ ನೀರು ಬಿಡಲಿಲ್ಲ ಅಂತ. ಈ ಉದಾಹರಣೆಗೆ ನೋಡಿ, ಆ ಕಾಲದೊಳಗೆ ನಾವು ನಮ್ಮ ಕೆರೆಗೆ ಯಾವುದೋ ಬುಗುನಹಳ್ಳಿ ಕೆರೆಯಿಂದ ಹಿಡಿದು ಇದು ಹೆಬ್ಬಾಕದ ಕೆರೆಯಿಂದ ಹಿಡಿದು ಎಲ್ಲ ಕಡೆಗೂ ನೀರನ್ನು ನಾವು ಉಪಯೋಗ ಮಾಡ್ಕೊಳ್ತಿದ್ದೋ. ಅದ್ರ ಜೊತೆಗೆ ಮೈದಾಳದ ಕೆರೆಗೆ ನೀರು ಬಿಡಬೇಕು ಅಂತ ಹೊರಟಿದ್ದು, ಅರ್ಧಂಬರ್ಧ ಕೆಲಸ ಮಾಡಿದ್ದೆ. ಆ ಕಾಲದಾಗ ನಾನು ಹೋದ್ಮೇಲೆ ಇವ್ರು ಯಾರೂ ಆ ಕೆಲಸ ಮಾಡಲಿಲ್ಲ. ಅದಕ್ಕೆ ಮನೆಗೆ KDBಗೆ ಹೋಗಿ ಹೇಳಿ ಬಂದಿದ್ದೀನಿ, ಮೊದಲು ಅದನ್ನು ಇದು ಕನೆಕ್ಷನ್ಸ್ ಕೊಡಿ. ಸಿದ್ಧಗಂಗೆ ಮಠದಿಂದ ಆ ಮೈದಾಳದ ಕೆರೆಗೆ ಹೋದರೆ ಈಗ ಮಳೆ ಒಯ್ದು ಇದಾದರೆ ಕೆರೆಗಳು ತುಂಬಿ ಇನ್ನೊಂದು ಕೆರೆಗೆ ಹೋಗುತ್ತಲ್ಲ, ಹಾಗಾಗುತ್ತೆ ನೀರು. ನಾನು ಅದನ್ನೆಲ್ಲ ಇನ್ನೊಬ್ಬ ಥರ ಮಾಡೋಕ್ಕಿಲ್ಲ. ಈ ಸರ್ಕಾರದಾಗೆ ಕಾರಣ ಏನು ಅಂದರೆ ಅವರಿಗೆ ತಿಳುವಳಿಕೆ ಕಮ್ಮಿ ಆಗೈತೋ ಏನು ಕಥೆನೋ ಗೊತ್ತಿಲ್ಲ. ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗ ಲೆಟ್ರ್ ಕೊಟ್ಟಿದ್ದೀನಿ. ಅವಾಗ ಅವರು ಅದ್ರ ಬಗ್ಗೆ ಗೌರವಿಲ್ಲ ಅಂತ ಏನು ಗೊತ್ತಾದಾಗ ಅವಾಗ ಹೇಳ್ತೀನಿ. ಸರ್ಕಾರದ ಉದಾಸೀನ ಅಂತಕ್ಕಂಥದ್ದೇ ಈಗ ನಾನು ಹೇಳೋದು. ಯಾಕೆಂದರೆ ಇವತ್ತು ಏನಾಗಿದೆ, ನೀರಿದ್ದು ನೀರು ಬಿಡಲಿಲ್ಲ ಅಂದರೆ ಅರ್ಥ ಎಂಥದಲ್ಲಿಗೆ. ನಾನು ಹೋಮ್ ಮಿನಿಸ್ಟ್ರಿಗೆ ನಾನು ಪರ್ಸನಲ್ಲಾಗಿ ಈಗ ತಿರ್ಗಿ ಇನ್ನೊಂದು ಸಾರಿ ಹೋಗಿ ಮಾತಾಡ್ತೀನಿ. ಅಕಸ್ಮಾತು ಈಗ ಅವರ ಹೋಮ್ ಮಿನಿಸ್ಟರ್ ಏನಾದರೂ ನೀನು ಇನ್ನೊಂದು ಸಾರಿ ಹೋಗಿ DK ಶಿವಕುಮಾರ್ ನೋಡಬೇಕು ಅಂದರೆ ನೋಡ್ತೀನಿ. ಇಲ್ಲ ಮುಖ್ಯಮಂತ್ರಿ ನೋಡಬೇಕು ಅಂದ್ರೆ ನೋಡ್ತೀನಿ. ಇಲ್ಲ ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕಾರಣ ಏನನ್ನ ಇದ್ದರೆ ಹೇಳ್ತಿದ್ದೆ. ಅನ್ನೇ ಸರಿ ಸುಮ್ಮನೆ ನಾನು ಅದು ತಪ್ಪು ಮಾಡೋರು ಇದು ಮಾಡೋರು ಅಂತ ಹೇಳೋಕ್ಕಲ್ಲ. ಈಗ ನೋಡ್ರಿ ರಾಜಣ್ಣನೂ ಕೂಡ ಇವತ್ತು 100ಕ್ಕೆ 100 ರೂಪಾಯಿ ನೀರು ಬಿಡಬೇಕು ಅಂತಲೇ ಹೇಳ್ತಿರೋದು. ಮೊನ್ನೆ ಅವರು ಹುಟ್ಟುಹಬ್ಬಕ್ಕೆ ನಾನು ಹೋಗಿದ್ದೆ, ಹಿಂಗೆ ಮಾತಾಡ್ಕೊಂಬರೋಕ್ಕೆ. ಜೊತೆ ಒಳಗಿದ್ದಾಗ ಅದು ಅವರು ಬಾಯಿ ಬಿಟ್ಟು ಹೇಳಿ ನನ್ನ ಜೊತೆ ಒಳಗೆ ಹೋಗಿ ಇದು ಮಾಡಿದ್ದು. ಅದಕ್ಕೋಸ್ಕರ ನಾನು ಯಾರನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಈಗ ನಿಮ್ಮ ಮುಂದೆ ಎಲ್ಲ ಹೇಳಿರ್ತೀನಿ, ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಉಪವಾಸತೆ ನೀರು ಬಿಡಿದ್ರೆ ಇನ್ನೊಂದು 10 ದಿವಸ ಆದಮೇಲೆ ಶುರು ಮಾಡ್ತೀನಿ. ನಿಮ್ಮನ್ನು ಕರೆದೇ ಹೇಳ್ತೀನಿ. ಅವಾಗ ಕೃಷ್ಣ ಬೈರೇಗೌಡರು ಲೆಟರ್ ಏನೋ ಬರೀತಾರೆ ನೀವು? ಯಾರು? ಇನ್ಚಾರ್ಜ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಅವ್ರಿಗೇನು ಲೆಟ್ರ್ ಹೇಳ್ತೀನಿ. ಈಗ ಇದು ಬರೆದಿದ್ದೀನಲ್ಲ DK ಶಿವಕುಮಾರಂಗೆ, ಅದನ್ನು ತಿರ್ಗಾ ಅವ್ರಿಗೂ ಒಂದು ಲೆಟ್ರ್ ತಗೊಂಡು ಹೋಗಿ ಕೃಷ್ಣ ಬೈರೇಗೌಡರು. ನನಗೆ ಅನಿಸುತ್ತೆ ಕೃಷ್ಣ ಬೈರೇಗೌಡನೂ ಅವ್ರ ಅಪ್ಪರು ಹೆಂಗೆ ಸಜ್ಜನರಲ್ಲ, ಹಾಗೆ ಈ ಮನುಷ್ಯನೂ ಆ ಮಟ್ಟದಾಗೆ ಇರೋದು. ಅವ್ರು ಹಂಗೆಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ. 100ಕ್ಕೆ 100 ರೂಪಾಯಿ ಬಿಡ್ತಾರೆ ನೀರು. ಯಾಕೆಂದರೆ ನಾವು ಡ್ಯಾಮಲ್ಲಿ ನೀರೈತೆ ಎಲ್ಲ ಇದೆ. ಯಾಕೆ ಡ್ಯಾಮಲ್ಲಿ ನೀರಿದ್ರು ಬಿಡೋದಲ್ಲ ಕಾರಣ? ಡ್ಯಾಮಾಗಿ ನೀರಿದ್ದು ಕಾರಣ ಅಂತಂದರೆ ನಾನು ಅದನ್ನು ಈಗ ಗೊತ್ತಾಗುತ್ತೆ ಇವಾಗ ಏನಕ್ಕೆ ಅಂತ ಅವಾಗ ಹೇಳ್ತೀನಿ. ನಾನೇನು ಮಾತಾಡೋಕೆ ಆ ಥರ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಸಜ್ಜನಿಕೆ ಒಳಗೆ ನಾನು ಅವ್ರನ್ನ ಅಪೀಲ್ ಮಾಡಿದ್ದೀನಿ. ಇವಾಗ ಇಲ್ಲ ಆ ಥರ ಏನಿಲ್ಲ. ಯಾಕೆಂದರೆ ಆ ಥರ ಇಲ್ಲ ಅನ್ನೋದಕ್ಕೆ ಈಗ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರೂ ಆ ಹೋರಾಟಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ. ಅದೇ ಥರ ರಾಜಣ್ಣನ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಅವರೆಲ್ಲ ಮಂತ್ರಿಗಳು ಅದು ಇದು ಆಗಿದ್ರಲ್ಲ, ಹೆಂಗಿರ್ಬೇಕು ಹಂಗಿದ್ರು. ಅವ್ರು ಯಾರೂ ನನಗೆ ವಿರೋಧ ಮಾಡಿಲ್ಲ. ಈಗ 70ನೇ ಕಿಲೋಮೀಟ್ರಿಂದ 35ನೇ ಕಿಲೋಮೀಟ್ರಿಗೆ ಅವಶ್ಯಕತೆ ಏನಿದೆ? ಈಗ ಎಲ್ಲ ಚಾನಲ್ಗಳನ್ನ ಮಾಡ್ರೇಟ್ ಮಾಡವ್ರೆ. ಈಗ ಇದಕ್ಕೆ ಮಾಡ್ರೇಟ್ ಮಾಡಿರ್ತಕ್ಕಂಥ ನೀರನ್ನ ಇದಕ್ಕೆ ತಗೊಂಡೋದ್ರೆ ಅದಕ್ಕೆ ಕುಣಗಲಿಗೆ 100ಕ್ಕೆ 100 ರೂಪಾಯಿ ಸಕ್ಸಸ್ ಆಗುತ್ತೆ. ಆದರೆ ಕುಣಗಲಿಗೆ ಇದು ಯಡಿಯೂರು ಹೋಬಳಿ, ಕಸಬಾ ಹೋಬಳಿಗೆ ಮಾತ್ರನೇ ಕೆಲಸಗಳಾಗಿರೋದು. ಇನ್ನೂ 2-3 ಹೋಬಳಿಗೆ ಕೆಲಸನೇ ಆಗಿಲ್ಲ. ಅಲ್ಲಿರ್ತಕ್ಕಂಥ ಈಗ ನಮ್ಮ ಮಿತ್ರರು ಅವರು ಎಲ್ಲ ನಮ್ಮ ಬರೀತಾರೆ.